ಹಿಂದ್ಗಡೆ ಕೂತವ್ರೆ ಹೆಂಗೆ ಎಕ್ಸ್ಪೀರಿಯನ್ಸ್? ಚಿಕನ್ ರೂಟ್ ಇಲ್ಲ. ನಾವು 15 ವರ್ಷದಿಂದ ಅಪ್ಲೋಡ್ ಮಾಡ್ತಾ ಇದೀವಿ. 1 ಸ್ಟೇಜ್ 2 ಸ್ಟೇಜ್ 3 ಅಂತ 3 ಲೂಪ್ ಮಾಡಿದ್ದಾರೆ. ವೀಕ್ಷಕರೇ ನಮಸ್ಕಾರ, ನಿಮ್ಮೆಲ್ಲರಿಗೂ ಮಲ್ನಾಡ್ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೇ ಮಾಡ್ತಿದ್ದೆ. ನಮಸ್ತೆ, ಇದು ಭದ್ರಾ ಸ್ಪೋರ್ಟ್ಸ್ ಕ್ಲಬ್ ನಡೆಸ್ತಿರುವ ಮೋಟರ್ ಮೆನಿಯಾ. ಇದು ಮೊದಲನೇ ಹಂತ ಆಗಿದೆ. ಇದು ಕರಗಣೆ ನಂಬರ್ 1 ಅಂತಿದೆ. ಎರಡನೇ ಜಾಗ ನಮಗೆ ಅಲ್ಲಿ ಜೈನ್ ಗದ್ದೆ ಹತ್ರ ಇದೆ. ಅದು ಪುರಾದ ಒಂದು ದೊಡ್ಡ ಗದ್ದೆಯಲ್ಲಿ ನಡೀತದೆ, ಯಶಸ್ವಿಯಾಗಿ ನಡೀತಾ ಇದೆ. ಒಂದು ಎಂಟರ್ಟೈನ್ಮೆಂಟು, ಎಲ್ಲ ರೀತಿ ಇದೊಂದು ಸಾಹಸ ಕ್ರೀಡೆಯಾಗಿ ಇದು ಪರಿಗಣಿಸ್ತಾ ಇದೆ. ಭದ್ರಾ ಸ್ಪೋರ್ಟ್ಸ್ ಕ್ಲಬ್ ಯಶಸ್ವಿಯಾಗಿ ಇದು ಸತತವಾಗಿ ನಡೆಸ್ತಾ ಇದ್ದಾರೆ, ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ. ಕೆಲವು ಕೊರೋನಾದ ಸಮಯದಲ್ಲಿ ಮಾತ್ರ ಅದು ಬ್ರೇಕ್ ಆಗಿತ್ತು. ಈಗ ಅಲ್ಲಿ ದಿವೀನ್ ಮತ್ತು ಅವ್ರ ತಂಡ ಇದು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈಗ ನಾವಿಲ್ಲಿ ಮೊದಲನೇ ಸ್ಟೇಜಿನ ಈ ಎಂಟ್ರೆನ್ಸಲ್ಲಿ ಮಾತ್ರ ಇದ್ದೀವಿ. ಸುಮಾರು 200-250 ವೆಹಿಕಲ್ ಇದೆ ಅಂತ ಕಾಣ್ತಾ ಇದೆ ಈಗ ಟೋಟಲಾಗಿ. ಈಗ ನಾವಿಲ್ಲಿ ಮಾರ್ಷಲ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ. ಈ ಪ್ರತಿ ವರ್ಷ ಇವತ್ತು ಮಳೆ ಒಂಚೂರು ಕಡಿಮೆ ಆಗಿದೆ. ನಿನ್ನೆ ರಾತ್ರಿ ಮಳೆ ಬಂದಿತ್ತು, ಅಲ್ಲಿ ಹಳ್ಳಗಳಲ್ಲೆಲ್ಲ ನೀರು ತುಂಬಿತ್ತು ಎಸ್ಟೇಟ್ನಲ್ಲಿ. ಈ ಸರಿ ಯಾವುದೇ ರೀತಿಯಾದ ಫಾರೆಸ್ಟ್ನಲ್ಲಿ ಎಂಟ್ರಿ ಆಗೋ ಸ್ವಲ್ಪ ಅವಕಾಶ ಇರಲಿಲ್ಲ. ಅದಕ್ಕಾಗಿ ಎಸ್ಟೇಟ್ಗಳನ್ನೇ ಆರಿಸ್ಕೊಂಡಿದ್ದಾರೆ ಕ್ಲಬ್ಬಿನ ಆಯೋಜಕರು. ಪ್ರತಿಯೊಂದೂ ಇದು ಸಾಹಸ ಕ್ರೀಡೆ. ಅದು ಪ್ರತಿಯೊಂದು ಸ್ಟೇಜೂ ಡಿಫ್ರೆಂಟ್ ಆಗಿದೆ. ನೀರಿನೊಳಗೆ, ಗುಡ್ಡದಲ್ಲಿ, ಹಳ್ಳದಲ್ಲಿ, ಎತ್ತರ, ತಗ್ಗು, ಆ ರೀತಿ ಸುಮಾರು ಥರ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ಕಾಂಡೆ ಕ್ಲಬ್, ಭದ್ರಾ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ನಾವು ಮೊದಲು ನಾನು ಇವ್ರ ಪರವಾಗಿ ಹೇಳ್ತೀನಿ, ಯಾರ್ದು ಪಾರ್ಟಿಸಿಪೆಂಟ್ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೇವೆ. ನಮ್ಮೊಟ್ಟಿಗೆ ಜೊತೆಗೆ ನಿಕ್ಕಿ ಹ್ಯಾರಿಸ್ ಇದ್ದಾರೆ. ಇವರು ಇದೇ ನಮ್ಮದು ಮೊದಲನೇ ಸ್ಟೇಜು. ಆದ್ದರಿಂದ ನಮಗೆ ತುಂಬ ಖುಷಿ ಆಗ್ತದೆ. ಎಲ್ಲ ಈಗ ಬಂದಿದ್ದ ಸ್ಟೇಜ್ ತುಂಬಾ ಚೆನ್ನಾಗಿತ್ತು. ಸೊ ಇಟ್ ವಾಸ್ ಅ ಡ್ರಾಪ್ ಅಂಡ್ ದ ಡ್ರಾಪ್ ವಾಸ್ ರಿಯಲಿ ನೈಸ್. ಲವ್ಡ್ ಇಟ್. ನೀವು ಒಂದೇ ಸರಿ ಮೇಲೆ ಹತ್ತಿಸಿದ್ರಾ ಅಥವಾ ಇಲ್ಲ ಹತ್ತಿಸಿದ್ರಾ? ಓ ಇಲ್ಲ ಚಿಕನ್ ರೂಟ್ ಇಲ್ಲ. ಮೈಸೂರು, ನಾವು ಸಮರ್ಪಣೆ. ಓ ಇಲ್ಲೇ ಇವರು ಚೆನ್ನಾಗಿ ಮಾತಾಡ್ತಾರೆ. ಓ ಹಿಂದ್ಗಡೆ ಕೂತವ್ರೆ ಹೆಂಗೆ ಎಕ್ಸ್ಪೀರಿಯನ್ಸ್?
Awesome. First experience, super. ಹೌದಾ ಫಸ್ಟ್ ಟೈಮ್ ಬರ್ತಿರೋದು First ಇಲ್ಲಿ time. ಗಾಡಿ ನಮ್ದಿರೋದು first time. ಹೌದಾ ಸೂಪರ್ ನಾವು ಬಂದಿದ್ದೀವಿ ಸುಮಾರು ಸಲ, ಬಟ್ ಭದ್ರಾ ಫಸ್ಟ್ ಟೈಮ್. ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಓಡಿಗರು ಮೆಲ್ಲಗೆ ಬರಬೇಡ ಓಡಿಗರು ಬ್ರಿಟಿಷದು ಕಾರ್ ಇದ್ದು ಏರ್ಪೋರ್ಟ್ ಇಲ್ಲಿ ಸುಮಾರು ಬಂದಿದ್ದೀರಾ Hello. So it's like wonderful experience. Stage 1, Stage 2, Stage 3 ಅಂತ 3 ಲೂಪ್ ಮಾಡಿದ್ದಾರೆ. So far now Stage 1 and Stage 3 ಕಂಪ್ಲೀಟ್ ಮಾಡಿ Stage 2 ಅಲ್ಲಿ ಇದ್ದೀವಿ. And like wonderful experience. So ಹೀಗೆ like every year ಆಫ್ ರೋಡ್ ಹೋಗ್ತಾನೆ ಇರ್ತೀವಿ. And I have listened ಭದ್ರಾ ದಲ್ಲಿ ಆರ್ಗನೈಸ್ ಮಾಡ್ತಾರಲ್ಲ ದ ಬೆಸ್ಟ್ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಭದ್ರಾದಲ್ಲಿ ಲೈಕ್ ಅಟೆಂಡ್ ಮಾಡ್ತಿರೋದು. ಸೊ ಫಾರ್ ನೌ ಇಟ್ಸ್ ಆಲ್ ಗುಡ್. ತುಂಬ ಚೆನ್ನಾಗಿತ್ತು, ವೆರಿ ಅಡ್ವೆಂಚರಸ್ ಆಗಿತ್ತು, ವೆರಿ ಎಕ್ಸೈಟಿಂಗ್ ಆಗಿತ್ತು. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್ ಹಾಂ ಹಾಕ್ತೀರಾ ಹಾಯ್ ಸರ್ ಹೇಗಾಯಿತು ಎಕ್ಸ್ಪೀರಿಯನ್ಸ್? ಹಾಂ ಚೆನ್ನಾಗಿತ್ತು. ಹೋಗಿ ಮುಗ್ಬೇಕಷ್ಟೇ ಆಮೇಲೆ ಎಲ್ಲ ಬೆಂಗಳೂರಾ? ಓ ಸೂಪರ್. ಹೇಗಾಗ್ತಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮಾ? ಹಾಂ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆರ್ಗನೈಸೇಷನ್ ಸೂಪರ್. ಹೌದು. ಲೊಕೇಶನ್ ಚೆನ್ನಾಗಿದೆ, ಸೂಪರ್ ಆಗಿದೆ. ನಾವು 15 ವರ್ಷದಿಂದ ಆಫ್ ರೋಡ್ ಮಾಡ್ತಾ ಇದ್ದೀವಿ. ಹೌದಾ? ಓಕೆ. ಇಲ್ಲಿಗೆ ಮೂರನೇ ಸತಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಜನ ಬಂದಿದ್ದೀರಾ ಸರ್? ಟೀಮ್ ಬಂದಿದೆಯಾ? ನಾವು ಬಂದಿದ್ದೀವಿ, ಬ್ಯಾಂಗ್ಳೂರಿಂದ 60 ಜನ ಬಂದಿದ್ದೀವಿ. ಹೌದಾ? ಮೈಸೂರಿಂದ ಹೆಂಗಾಗ್ತದೆ ಸರ್? ಫಸ್ಟ್ ಕ್ಲಾಸ್, ಚೆನ್ನಾಗಿದೆ.
ಮತ್ತು ಬರೀ ಭದ್ರಾ ಕ್ಲಬ್ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಮತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರು ಏನಂದರೆ ಎಲೆಮರೆ ಕಾಯಿಗಳಂತೆ ಈ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಅವರು ಅನಾಥಾಶ್ರಮ ಆಗಿರ್ಬೋದು, ಹಾಸ್ಪಿಟಲ್ಗಳನ್ನ ಮೇನ್ ಟಾರ್ಗೆಟ್ ಮಾಡಿ ಕಳೆದ ವರ್ಷದಿಂದ ಒಂದು 6-7 ತಿಂಗಳು ಇಷ್ಟರವರೆಗೆ ಅವರು 13 ಲಕ್ಷ, ನನಗೆ ತಿಳಿದಂತೆ 13.5 ಲಕ್ಷದ್ದು ಸುಮಾರು ಇನ್ಸ್ಟ್ರೂಮೆಂಟ್ಸು ಅದು ಇದು ಮತ್ತು ಈ ಅನಾಥ ಮಕ್ಕಳಿಗೆ ಆ ಸಹಾಯವನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ನಾನು ಇತ್ತೀಚೆಗೆ ಗೊತ್ತಾಯಿತು. ನಾನು ಹಿಂದೆ ಇದರ ಇನ್ವಾಲ್ವ್ ಆದಾಗ ಬೇರೆ ಸ್ಪೋರ್ಟ್ಸ್ ಮಾತ್ರ ಅಂತ ತಿಳ್ಕೊಂಡಿದ್ದೆ. ಆದರೆ ಅವರು ಇಷ್ಟರವರೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಸೋಷಿಯಲ್ ವರ್ಕ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲರೂ ಇನ್ನು ಮುಂದೆನೂ ಇದೇ ರೀತಿ ಅವರು ಇದೇ ಥರ ಸ್ಪೋರ್ಟ್ಸ್ ಮೀಟ್ಗಳು ಮಾಡಿ ಅದರ ಕೆಲವೊಂದು ಭಾಗಗಳನ್ನ ಈ ರೀತಿ ಅವರು ಉಪಯೋಗಿಸೋಕ್ಕೆ ಅವರಿಗೆ ಇದಾಗಲಿ ಅಂತೇಳಿ ನಾನು ವೈಯಕ್ತಿಕವಾಗಿ ಅವರಿಗೆ ಹಾರೈಸ್ತಾ ಇದ್ದೀನಿ.